ಈಗ ಬಿಜೆಪಿಯಿಂದ ಇವ್ನು ಆಚೆ ಕಳಿಸಿ ಆಯಿತು, ಈಗ ಕಾಂಗ್ರೆಸ್ಗೆ ಏನಾದರೂ ಸೇರ್ಕೊಂಡ್ಬಿಡ್ತಾರಾ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಉಚ್ಚಾಟಿತ ಶಾಸಕರ ನಡೆ. ಉಚ್ಚಾಟಿತ ಶಾಸಕರ ಬಗ್ಗೆ DKಶಿ ಸಾಫ್ಟ್ ಕಾರ್ನ ತೋರಿಸ್ತಾ ಇದ್ದಾರೆ, ಮೃದು ಧೋರಣೆ ತಳಿತಾ ಇದ್ದಾರೆ. ಅಲ್ಲ ರೀ, STS ಹೆಬ್ಬಾರ್ ಇವರಿಬ್ಬರು ಸೋಮಶೇಖರ್ ಮತ್ತು ಹೆಬ್ಬಾರ್ ವಿಧಾನಸೌಧದಲ್ಲಿ ಏನಾದರೂ ರೇಪ್ ಮಾಡಿಬಿಟ್ರೇನ್ರಿ ಇವರು? ಅದರನ್ನ HIV ಇಂಜೆಕ್ಷನ್ ಚುಚ್ಚಿಬಿಟ್ಟಿದ್ರು ಯಾರಿಗಾದರೂ? HIV ಇಂಜೆಕ್ಷನ್ ಚುಚ್ಚಿದ್ರ ಇವ್ರು ಯಾರಿಗಾದರೂ? ವಿಧಾನಸೌಧದಲ್ಲಿ ಇವರೇನಾದರೂ ರೇಪ್ ಮಾಡಿದ್ರಾ? ಮುತ್ತುರತ್ನಗಳನ್ನು ಬೇಕಾದ್ರೆ ಅವರೇ ಇಟ್ಕೊಳ್ಳಿ ಬಿಡ್ರಿ, ಮುತ್ತುರತ್ನಗಳಿದೆಯಲ್ಲ ಅದನ್ನು ಅವರೇ ಇಟ್ಕೊಂಡ್ಬಿಡ್ಲಿ. ಇವರಿಬ್ಬರು ಏನು ತಪ್ಪು ಮಾಡಿದ್ರು ಅಂತ ಉಚ್ಚಾಟನೆ ಮಾಡಿದ್ರು ಏನೋ ಗೊತ್ತಿಲ್ಲಪ್ಪ ಅಂತ ಹೇಳಿ DK ಶಿವಕುಮಾರ್ ಮಾತಾಡಿದ್ದಾರೆ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ಅವರಿಬ್ರು ಈ ವಿಧಾನಸೌಧದಲ್ಲಿ ಯಾವ್ದು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿದ್ವಲ್ಲ, ಹೋಗಿದ್ರ ಮುತ್ತುರತ್ನಗಳೆಲ್ಲ ಮಡಿಕೊಳ್ಳಿ ನಡೀಲಿ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ಅವರಿಬ್ರು ಈ ವಿಧಾನಸೌಧದಲ್ಲಿ ಯಾವ್ದು ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿದ್ವಲ್ಲ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಅಂದರೆ ಇದೇನು ಇಂಥ ಒಂದು ಕ್ರಮ ಆಗೋದೇ ಇಲ್ಲ ಅಂತ ಯಾರೂ ಭವಿಷ್ಯ ಹೇಳಿ ಕೂತಿರಲಿಲ್ಲ. ಯಾಕಂದರೆ ಒಂಥರ ಜಗಜ್ಜಾಹೀರಾಗಿತ್ತು, ಯಾವಾಗ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಎಸ್ ಟಿ ಸೋಮಶೇಖರ್ ವಿಚಾರ ಆಗಲಿ, ಹೆಬ್ಬಾರ್ ವಿಚಾರ ಆಗಲಿ, ಯತ್ನಾಳ್ರ ವಿಚಾರ ಆಗಲಿ, ಯಾರಿಗೂ ಏನು ಆಘಾತ ಆದಂಥ ನಡೆಯಲ್ಲ. ಯತ್ನಾಳ್ರ ಬಗ್ಗೆ ಒಂದು ಆಘಾತ ಆಗಿತ್ತು, ಇಲ್ಲ ಯತ್ನಾಳ್ರ ಕಳ್ಕೊಂಡ್ಬಿಡ್ತಾರ, ಹಿಂದೂ ಹುಲಿ, ಹಿಂದೂ ಸಿಂಹ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಅವ್ರ ಬಗ್ಗೆ, ಮಹಾನ್ ನಾಯಕ ಇದೆಲ್ಲ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅಂದುಕೊಳ್ತಾ ಇದ್ರು. ಯತ್ನಾಳ್ರನ್ನೇ ಉಚ್ಚಾಟನೆ ಮಾಡಿ ಆಯಿತು. ಆಮೇಲೆ ಅಮ್ಮಯ್ಯ ದಮ್ಮಯ್ಯ ಅಂದರೂ BJP ಹೈಕಮಾಂಡ್ ಕೇಳ್ದಂಗಿಲ್ಲ. ಆದರೆ ಇವರಿಬ್ಬರ ವಿಚಾರದಲ್ಲಿ ಇವರಿಬ್ಬರಿಗೆ ಈ ಸೆಂಡ್ ಆಫ್ ಯಾವತ್ತೋ ಫಿಕ್ಸ್ ಆಗಿತ್ತು, ದಿನಾಂಕ ಇವತ್ತು ಅನೌನ್ಸ್ ಆಯಿತು ಅಷ್ಟೇ ಅಂತಾನೆ. ಖಂಡಿತ ರಮಕಾಂತ್, ಯಾಕೆಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರ ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ. ಮತ್ತು ಪಕ್ಷದ ಅಡಿ ಯಾವೆಲ್ಲ ಸಮಿತಿಗಳಿರ್ಬೋದು ಅಥವಾ ಪಕ್ಷದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಟ್ಟಿದ್ದರೂ ಕೂಡ ಅದರಿಂದ ಅವರನ್ನು ಮುಕ್ತಿಗೊಳಿಸಲಾಗಿದೆ. ನೀವು ಹೇಳಿದಾಗೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ BJP ನಾಯಕರು ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ, ಉಚ್ಚಾಟನೆಯ ನಿರ್ಧಾರ, ಇದು ಮೊದಲೇ ಅವರಿಗೆ ಅರಿವಿತ್ತು. ಇವತ್ತಲ್ಲ ನಾಳೆ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು ಎಸ್ ಟಿ ಸೋಮಶೇಖರ್ ಅವ್ರಿಗೂ ಗೊತ್ತಿತ್ತು, ಹೆಬ್ಬಾರ್ ಅವ್ರಿಗೂ ಕೂಡ ಗೊತ್ತಿತ್ತು. ಆದರೆ ಯತ್ನಾಳ್ ಅವರ ವಿಚಾರದಲ್ಲಿ ನೀವು ಹೇಳಿದಾಗೆ ಆ ರೀತಿಯಾಗಿ ಇರಲಿಲ್ಲ. ಯಾಕೆಂದರೆ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನು ಚೇಂಜ್ ಮಾಡಬಹುದು, ಆದರೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ನನ್ನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ವಿಶ್ವಾಸದಲ್ಲಿ ಯತ್ನಾಳ್ ಅವರು ಕೂಡ ಇದ್ದರು, ಅವರ ಬೆಂಬಲಿಗರು ಕೂಡ ಇದ್ದರು. ಭಾರತೀಯ ಜನತಾ ಪಕ್ಷದಲ್ಲಿರುವಂತಹ ಹಲವು ನಾಯಕರು ಯತ್ನಾಳ್ ಅವರ ಪರವಾಗೇ ನಿಂತಿದ್ರು ಆ ಸಂದರ್ಭದಲ್ಲಿ. ಯಾಕೆಂದರೆ ಯತ್ನಾಳು ಯಾವುದೇ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ಅವರು ಪಕ್ಷದಲ್ಲೇ ಇರ್ತಾರೆ. ಪಕ್ಷ ಅವರನ್ನು ಎಲ್ಲೂ ಕೂಡ ತೆಗೆದು ಹಾಕೋದಿಲ್ಲ, ಅವರನ್ನು ಉಚ್ಚಾಟನೆ ಮಾಡೋದಿಲ್ಲ. ಅವರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅವರ ಬಾಯಿಗೆ ಬೀಗವನ್ನು ಹಾಕಬಹುದೇ ಬಿಟ್ಟರೆ ಅವರನ್ನು ಪಕ್ಷದಲ್ಲೇ ಮುಂದುವರಿಸ್ತಾರೆ. ಆದರೆ ವಿಜಯೇಂದ್ರ ಅವರ ವಿಚಾರದಲ್ಲಿ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದಿತ್ತು. ಆದರೆ ಅದೆಲ್ಲವೂ ಕೂಡ ಉಲ್ಟಾಯಿತು. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಉಚ್ಚಾಟನೆ ಮಾಡಿದರೂ ಕೂಡ ಯತ್ನಾಳ್ ಅವರು ಪಕ್ಷದಲ್ಲೇ ನಾನು ಇರ್ತೇನೆ, ಮುಂದೆ ಪಕ್ಷಕ್ಕೆ ಬರ್ತೇನೆ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರನ್ನು BJP ನಾಯಕರು ಅವರ ತಪ್ಪನ್ನು ಮನ್ನಿಸಿ ಅವರನ್ನು ಪಕ್ಷದ ಒಳಗಡೆ ಬಿಟ್ಕೊಳ್ಬಹುದು. ಅದರ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳು ಕೂಡ ಇರಬಹುದು. ಈಗ ಈ ವಿಚಾರದಲ್ಲಿ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ವಿಚಾರದಲ್ಲಿ ಮೊದಲೇ ಫಿಕ್ಸ್ ಆಗಿತ್ತು. ನೀವು ಹೇಳಿದಾಗೆ ದಿನಾಂಕ ಅಷ್ಟೇ ಬೇಕಾಗಿತ್ತು. ಇವತ್ತು ಮಾಡ್ತಾರಾ ನಾಳೆ ಮಾಡ್ತಾರಾ ಅನ್ನುವಂಥ ದಿನಾಂಕ ಇರಲಿಲ್ಲ. ಆದರೆ ಇವತ್ತಲ್ಲ ನಾಳೆ ನಮ್ಮನ್ನು ಮಾಡ್ತಾರೆ ಅನ್ನುವಂಥದ್ದು ಇಬ್ಬರೂ ಶಾಸಕರಿಗೆ ಗೊತ್ತಿತ್ತು. ಒಂದು ಕಡೆ ಇಬ್ಬರೂ ಶಾಸಕರು ಕೂಡ ಇದಕ್ಕೆ ಕಾಯ್ದುಕೊಂಡೇ ಕೂತಿದ್ರು. ಬಹಿರಂಗವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ರು, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾ ಇದ್ರು, DK ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ರು, ಅವ್ರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಅವರು ನಡೆಸುವಂಥ ಹೋರಾಟಗಳಲ್ಲೂ ಕೂಡ ಪರೋಕ್ಷವಾಗಿ ಇವರು ಸಹಕಾರವನ್ನು ಕೊಡ್ತಾ ಇದ್ರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ಶಹಬಾಸ್ ಅಂತ ಹೇಳ್ತಾ ಇದ್ರು ಎಸ್ ಟಿ ಸೋಮಶೇಖರ್ ಅವರು. ಹೆಬ್ಬಾರ್ ಅವರು ಎಲ್ಲೂ ಕೂಡ ಹೆಚ್ಚು ಮಾತನಾಡದೇ ಇದ್ರು. ಸೋಮಶೇಖರ್ ಮಾತ್ರ ಬಹಿರಂಗವಾಗಿ ಕಾಂಗ್ರೆಸ್ ಪರವಾಗಿ ಅವರು ಪದೇ ಪದೇ ಸರ್ಕಾರದ ಪರವಾಗಿ ಶ್ಲಾಘನೆಯನ್ನು ಮಾಡ್ತಾ ಇದ್ರು. ಸೊ ಅಲ್ಲಿಗೆ ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಸಹಜವಾಗಿ ಅವರ ಆದಿ ಸುಗಮವಾದಂತೆ ರಮಕಾಂತ್. ಈಗ ಶಿವಕುಮಾರ್ ಜೋಹಳಿ ಕಾಯ್ತಾ ಇದ್ದಿತ್ತು ಕೂಡ ಅದಕ್ಕೆ BJP ಅವರು
ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ಸೋಮಶೇಖರ್ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು? ಈಗ ಯಲ್ಲಾಪುರದ ಕಡೆ ಬಂದರೆ ಹೆಬ್ಬಾರ್ ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ. ಸೋಮಶೇಖರ್ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ, ಯಶವಂತಪುರ ಅವರು ಸ್ವಂತ ಬಲದ ಮೇಲೂ ಕೂಡ ಗೆಲ್ಲುವ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ. ಈಗ ಶಾಸಕತ್ವ ಏನು ಹೋಗಲ್ಲ ಇವರಿಬ್ಬರಿಗೂ ಕೂಡ, ಶಾಸಕತ್ವ ಅಂತೂ ಹಾಗೇ ಇರುತ್ತೆ. ಇವರು ನಾಳೆ ಬೇರೆ ಪಕ್ಷವನ್ನು ಆಶ್ರಯಿಸಲೇಬೇಕಾಗತ್ತಾ? ಏನಿದೆ ಇವರ ತಾಕತ್ತೇನು, ಇವರ ದೌರ್ಬಲ್ಯಗಳೇನು ಅಂತ? ರಮಕಾಂತ್, ನೀವು ಹೇಳಿದಾಗೆ ಇಲ್ಲಿ ಒಂದು ಕಡೆ BJP ನಾಯಕರು ಕೂಡ ಕಾದು ಕುಳಿತಿದ್ರು, ಇವರಾಗಿ ಇವರು ಪಕ್ಷವನ್ನು ಬಿಟ್ಟು ಹೋಗಲಿ, ರಾಜೀನಾಮೆಯನ್ನು ಕೊಡಲಿ ಅಂತೇಳಿ ಕೂತಿದ್ರು. ಯಾಕೆಂದರೆ ಇವರು ಒಂದು ವೇಳೆ ಏನಾದರೂ BJP ಪಕ್ಷವನ್ನು ಬಿಟ್ಟು ಈ ಕಡೆ ಬಂದಿದ್ದೇ ಆಗಿದ್ರೆ ಶಾಸಕ ಸ್ಥಾನ ಕೂಡ ಹೋಗ್ತಾ ಇತ್ತು. ಶಾಸಕರಾಗಿ ಇವರು ಏನಾದರೂ ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡಿದರೆ ಆಗ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇವರ ಮೇಲೆ ಸ್ಪೀಕರ್ ಅವ್ರಿಗೆ ದೂರನ್ನು ಕೊಡ್ತಾ ಇದ್ರು, ಕೋರ್ಟ್ಗೆ ಹೋಗ್ತಾ ಇದ್ರು, ಕಾನೂನು ಹೋರಾಟವನ್ನು ಮಾಡಿ ಇವರ ಶಾಸಕ ಸ್ಥಾನಕ್ಕೂ ಕೂಡ ಅಪಾಯವನ್ನು BJP ನಾಯಕರು ತರ್ತಾ ಇದ್ರು. ಆ ಕಾರಣಕ್ಕೆ ಇವ್ರು ಹೋಗ್ಲಿ ಅಂತೇಳಿ ಅವ್ರು ಕಾದು ಕುಳ್ತಿದ್ರು. ಆದರೆ ಇವರು ಹೋಗಲಿಲ್ಲ. ಇವರಾಗಿ ಇವರು ಉಚ್ಚಾಟನೆ ಮಾಡಲಿ, ನಾವು ಶಾಸಕರಾಗಿ ಮುಂದುವರ್ತೇವೆ ಅಂತೇಳಿ ಇಬ್ಬರು ಶಾಸಕರಿಗೂ ಕೂಡ ಗೊತ್ತಿತ್ತು. ಈಗ ಉಚ್ಚಾಟನೆ ಮಾಡಿರೋದ್ರಿಂದ ಇಬ್ಬರಿಗೂ ಕೂಡ ಈಗ ಅನುಕೂಲ ಆಗುತ್ತೆ. ತಾವು ಯಾವ ಹಾದಿಯಲ್ಲಿ ಹೋಗಬೇಕು, ಕಾಂಗ್ರೆಸ್ಗೆ ಹೋಗಬೇಕಾ ಹೇಗೆ ಅನ್ನುವಂಥ ನಿರ್ಧಾರವನ್ನು ಅವ್ರು ಮಾಡಬಹುದು, ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅವರು ಸೇರ್ಕೊಳ್ಬಹುದು. ಆ ಒಂದು ಮನಸ್ಥಿತಿ ಇಬ್ಬರು ಶಾಸಕರಿಗೆ ಇದೆ. ಜೊತೆಗೆ ನೀವು ಹೇಳಿದಾಗೆ ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರೆ ನಾನು ಗೆಲ್ತೇನೆ ಅನ್ನುವಂತಹ ವಿಶ್ವಾಸ ಸೋಮಶೇಖರ್ ಅವ್ರಿಗಿದೆ. ಯಾಕೆಂದರೆ BJPನಲ್ಲಿ ಆಗ ಗೆದ್ದಂಥದ್ದು ಬೇರೆ ಬೇರೆ ಲೆಕ್ಕಾಚಾರದ ಮೇಲೆ. ಆಗ BJP ಪಕ್ಷದ ಸಂಪೂರ್ಣವಾದಂಥ ಸಹಕಾರ ಬೆಂಬಲ ಇತ್ತು. ಜೊತೆಗೆ ಬೇರೆ ಬೇರೆ ಹಣಬಲ ತೋಳ್ಬಲಗಳು ಕೂಡ ಆ ಸಂದರ್ಭದಲ್ಲಿ ಪ್ರಯೋಗ ಆಯಿತು. ಹಾಗಾಗಿ ಸೋಮಶೇಖರ್ ಅವರು ಅಲ್ಲಿ ಗೆಲುವನ್ನು ಕಂಡಿದ್ರು. ಈಗ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಕಾಂಗ್ರೆಸ್ಗೆ ನಾನು ಹೋಗಿದ್ದೆ ಆದರೆ ಅಲ್ಲಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ, ವಿಶ್ವಾಸ ಎರಡೂ ಕೂಡ ಸೋಮಶೇಖರ್ ಅವ್ರಿಗಿದೆ. ಹಾಗೆ ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೆ ನಾನು ಹೋಗಬಹುದು, ಗೆಲ್ಲಬಹುದು ಮುಂದೆ ಅನ್ನುವಂಥ ವಿಶ್ವಾಸ ಅವ್ರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಜೊತೆಗೆ BJPಯ ಮನಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಇಬ್ಬರೂ ಶಾಸಕರಿಗೆ ಆಗಲಿಲ್ಲ. ಅರೆಬೈಲು ಶಿವರಾಮ್ ಹೆಬ್ಬಾರ್ ಅವರು RSS ಸಿದ್ಧಾಂತವನ್ನು ಒಪ್ಕೊಳ್ಳೋದು, ಅವರನ್ನು ಅದಕ್ಕೆ ಒಪ್ಕೊಳ್ಳುವಂಥ ಅವಕಾಶಗಳಿತ್ತು, ಅವರು ಅದಕ್ಕೆ ಹೋಗ್ತಾ ಇದ್ರು. ಆದರೆ SD ಸೋಮಶೇಖರ್ ಅವ್ರಿಗೆ ಅಲ್ಲಿನ ಸಿದ್ಧಾಂತಗಳು ಒಪ್ಪಿಗೆ ಆಗ್ತಾ ಇರಲಿಲ್ಲ, ಅದಕ್ಕೆ ಒಪ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗಿತ್ತು. ಆದರೆ ವೈಯಕ್ತಿಕವಾಗಿ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಸರ್ಕಾರದಿಂದ ಅನುಕೂಲಗಳಾಗ್ತಾ ಇರಲಿಲ್ಲ. ಮತ್ತು BJP ನಾಯಕರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು, RSS ನಾಯಕರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು, ನನ್ನ ಫ್ರೀಡಮ್ಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಇತ್ತೇ ಬಿಟ್ಟರೆ ಅವ್ರಿಗೆ ಸಂಘ ಪರಿವಾರದ ಸಿದ್ಧಾಂತಗಳು ಅಕ್ಸೆಪ್ಟ್ ಆಗ್ತಾ ಇತ್ತು. ಆದರೆ ಸೋಮಶೇಖರ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಸೊ ಈಗ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಅವರು DK ಶಿವಕುಮಾರ್ ಅವರ ಜೊತೆ ಸ್ನೇಹವನ್ನ ಉತ್ತಮವಾಗಿ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿದೆ. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.